ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸೆವೆನ್. ಸಾಕಷ್ಟು ಸಂಚಿಕೆಯಲ್ಲಿ ಡಯಾಬಿಟೀಸ್ ಬಗ್ಗೆ ಮಾತಾಡಿದ್ದೀವಿ. ಡಯಾಬಿಟಿಸ್ ಕಾಯಿಲೆ ಅಲ್ಲ, ಅದೊಂದು ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದಲ್ಲಿ ಒಂದು ಪರ್ಟಿಕ್ಯುಲರ್ ಅಂಗ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಅದಕ್ಕೋಸ್ಕರ ಡಯಾಬಿಟೀಸ್ ಬರುತ್ತೆ. ಸೊ ಬಂದಾದಮೇಲೆ ಎಷ್ಟೊಂದು ಜನ ತುಂಬ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಕಾಮನಾಗಿ ಏನು ಫೇಸ್ ಮಾಡ್ತಾರೆ, ಅಯ್ಯೋ ಡಾಕ್ಟರ್ ನಂಗೆ ಡಯಾಬಿಟೀಸ್ ಬಂದುಬಿಟ್ಟಿದೆ, ತುಂಬಾ ವೀಕ್ನೆಸ್, ಯಾವಾಗ ನೋಡ್ರೂ ಕೆಲಸನೇ ಮಾಡೋಕ್ಕಾಗಲ್ಲ, ಯಾವಾಗ ನೋಡ್ರೂ ಕೆಲಸನೇ ನಿಶಕ್ತಿ ಜಾಸ್ತಿ, ಇದೆಲ್ಲ ನಿಜನಾ? ಡಯಾಬಿಟೀಸಲ್ಲಿ ಇವೆಲ್ಲ ಬರುತ್ತಾ ಅಂತ ನೀವು ಕೇಳ್ತೀರ. ವೆಲ್, ಡಯಾಬಿಟೀಸ್ ಇಸ್ ಎ ಮೆಟಬಾಲಿಕ್ ಡಿಸಾರ್ಡರ್. ಮೆಟಬಾಲಿಕ್ ಅಂದರೆ ನಮ್ಮ ಬಾಡಿಲಿ ಮೆಟಬಾಲಿಸಮ್ಸ್ ತೊಂದರೆ ಆಗಿ ಬರೋಂಥ ಪ್ರಾಬ್ಲಮ್ಸ್. ಸೊ ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು. ವೀಕ್ನೆಸ್ ಆಗ್ಬೋದು, ಕಣ್ಣಿಗೆ ತೊಂದರೆ ಕೊಡ್ಬೋದು, ಕಿಡ್ನಿಗೆ ತೊಂದರೆ ಕೊಡ್ಬೋದು, ಹಾಗೆ ಹಲವಾರು ಪ್ರಾಬ್ಲಮ್ಸ್ ಬರ್ಬೋದು ಡಯಾಬಿಟೀಸಿಂದ. ಬಟ್ ಮೋಸ್ಟ್ ಕಾಮನೆಸ್ಟ್ ಪ್ರಾಬ್ಲಮ್ ಬರೋದು ವೀಕ್ನೆಸ್ ಅಂತ ಹೇಳ್ತೀವಿ. ಯಾಕೆ ಡಾಕ್ಟರ್ ವೀಕ್ನೆಸ್ ಬರುತ್ತೆ ಅಂತ ನೀವು ಕೇಳ್ಬೋದು. ವೆಲ್, ಎಲ್ಲರಿಗೂ ಗೊತ್ತೇ ಇದೆ, ಡಯಾಬಿಟಿಸ್ ಅಂದರೆ ಏನು? ಹೈ ಶುಗರ್. ಹೈ ಶುಗರ್ ಅಂದರೆ ಏನು? ನಮ್ಮ ಬಾಡೀಲಿ ಬ್ಲಡ್ ವೆಸಲ್ಸಲ್ಲಿ ಬರೀ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಕರಿತೀವಿ. ಹೌದು, ಜಾಸ್ತಿ ಆದರೆ ಯಾಕೆ ವೀಕ್ನೆಸ್ ಆಗಬೇಕು ಅಂತ ನೀವು ಕೇಳ್ಬೋದು. ವೆಲ್, ಐ ಟೋಲ್ಡ್ ಯು, ಶುಗರ್ ಏನಾಗುತ್ತೆ, ನಮ್ಮ ಬಾಡಿಗೆ ಶಕ್ತಿ ಕೊಡೋದೇ ಶುಗರ್. ಯಾವಾಗ ನಮ್ಮ ಬಾಡಿಗೆ ಶಕ್ತಿ ಕೊಡೋದಂಗೆ ಬರೀ ಬ್ಲಡ್ ವೆಸಲ್ಸಲ್ಲಿ ಮಾತ್ರ ಶುಗರ್ ಲೆವೆಲ್ ಜಾಸ್ತಿ ಆದರೆ ಅದು ಆಫ್ ನೋ ಯೂಸ್. ಅಂದರೆ ಬಾಡಿ ಶಕ್ತಿ ಇಲ್ಲ, ಆಟೋಮೆಟಿಕಲಿ ಬ್ಲಡ್ಡಲ್ಲಿ ಮಾತ್ರ ಜಾಸ್ತಿ ಆಗಿದೆ, ಬಾಡಿ ಹೆಲ್ಪ್ ಆಗ್ತಿಲ್ಲ. ಸೊ ಹಾಗಾಗಿ ವೀಕ್ನೆಸ್ ಬರುತ್ತೆ. ಅದು ಒಂದೇ ಅಲ್ಲ, ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೀವಿ. ಡಯಾಬಿಟಿಕ್ ಪೇಷಂಟ್ಸ್ ಅವ್ರಿಗೆ ಏನು ಮಾಡ್ತೀವಿ ನಾವು, ಮೆಡಿಸಿನ್ಸು ಇನ್ಸುಲಿನ್ಸ್ ಎಲ್ಲ ಸ್ಟಾರ್ಟ್ ಮಾಡಿರ್ತೀವಿ. ಅವರೆಲ್ಲ ಕರೆಕ್ಟಾಗಿ ತೊಗೊತಾ ಇರ್ತಾರೆ. ಕೆಲವೊಂದು ದಿವಸ ಎಕ್ಸಸೈಸ್ ಎಕ್ಸ್ಟ್ರಾ ಮಾಡ್ತಾರೆ, ಕೆಲವೊಂದು ಸತಿ ಫುಡ್ ಕಮ್ಮಿ ತೊಗೊಂಡ್ಬಿಡ್ತಾರೆ, ಹುಷಾರಿರಲ್ಲ. ಆ ಥರ ಎಲ್ಲ ಆದಾಗ ಶುಗರ್ ಲೋ ಆಗಿಬಿಡುತ್ತೆ. ಈ ಶುಗರ್ ಲೋ ಆದಾಗ ಏನಾಗುತ್ತೆ, ಬಾಡಿಲಿ ಕ್ಯಾಲರೀಸೇ ಇರೋಲ್ಲ, ಅಂದರೆ ಬ್ಲಡ್ಡಲ್ಲಿ ಶುಗರೇ ಇರೋಲ್ಲ. ಶುಗರ್ ಇಲ್ಲದಿದ್ರೆ ಏನಾಗುತ್ತೆ, ವೀಕ್ನೆಸ್ಸಸ್ ಆಗುತ್ತೆ. ಸೊ ಹೈಪರ್ಗೂ ಅಂದರೆ ಶುಗರ್ ಜಾಸ್ತಿ ಇದ್ದರೂ ವೀಕ್ನೆಸ್ ಆಗುತ್ತೆ, ಶುಗರ್ ಕಮ್ಮಿ ಇದ್ದರೂ ವೀಕ್ನೆಸ್ ಆಗುತ್ತೆ. ಸೊ ಹಾಗಾಗಿ ಎರಡೂ ಒಂದು ಬ್ಯಾಲೆನ್ಸಲ್ಲಿದ್ದರೆ ಮಾತ್ರ ಶುಗರ್ ಇರೋ ಪೇಷಂಟ್ಸ್ಗೆ ವೀಕ್ನೆಸ್ ತುಂಬಾ ಕಮ್ಮಿ ಆಗುತ್ತೆ ಅಂತ ನಾವು ಕರಿತೀವಿ. ಇನ್ನೊಂದು ಏನಪ್ಪ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಏನು ಕಾಮನು ಅಂದರೆ ನಿದ್ದೆ ಕಮ್ಮಿ ಇರುತ್ತೆ ಅಂತ ಹೇಳ್ತೀವಿ. ಎಷ್ಟೋ ಜನ ಡಯಾಬಿಟಿಸ್ ಪೇಷಂಟ್ಸ್ ಬಂದು ಹೇಳೋದಂಗೆ, ಡಾಕ್ಟ್ರೇ ನನಗೆ ನಿದ್ದೆನೇ ಸರಿಯಾಗಿ ಬರ್ತಿಲ್ಲ, ನಾನು ಮಲಗಿರ್ತೀನಿ, ಒಂದು 2 hours 3 hours ನಿದ್ದೆ ಮಾಡ್ತೀನಿ, ಆಮೇಲೆ ಮತ್ತೆ ಎಚ್ಚರಿಕೆ ಆಗ್ಬಿಡುತ್ತೆ. ಯಾಕೆ ಎಚ್ಚರಿಕೆ ಆಗುತ್ತೆ? ಯೂರಿನ್ಗೆ ಹೋಗಬೇಕು ಅನಿಸುತ್ತೆ, ಎದ್ದು ಬಿಡ್ತೀವಿ, ಎದ್ಮೇಲೆ ನಿದ್ದೆ ಬರಲ್ಲ ಅಂತಾರೆ. ಇನ್ನು ಕೆಲವರು, ಇಲ್ಲ ಡಾಕ್ಟರ್ ನನಗೆ ಸ್ವಲ್ಪ ನಿದ್ದೆನೇ ಕಮ್ಮಿ ಆಗಿಬಿಟ್ಟಿದೆ ಇತ್ತೀಚೆಗೆ, ಗೊತ್ತಾಗ್ತಿಲ್ಲ ಯಾಕೆ ಅಂತ. ಆ್ಯಂಗ್ಸೈಟಿ, ಟೆನ್ಷನು, ಥಿಂಕ್ ಮಾಡೋದು, ಪ್ಲಸ್ ವೆಯ್ಟ್ ಜಾಸ್ತಿ ಆಗಿರೋದು, ಇವೆಲ್ಲ ಹಲವಾರು ಕಾರಣಗಳಿರುತ್ತೆ. ಇವೆಲ್ಲ ಕಾರಣಗಳಿಂದ ನಿದ್ದೆ ಬರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಆ ಕಮ್ಮಿ ಆಗಿರೋದ್ರಿಂದ ಕೂಡ ನಿದ್ದೆ ಸರಿಯಾಗಿ ಮಾಡದೇ ಇದ್ದರೆ ಬಾಡಿ ರಿಯಾಕ್ಟಿವೇಟ್ ಆಗೋಲ್ಲ. ಅಂದರೆ ಬಾಡಿಲಿ ಕೆಟ್ಟ ಅಂಶ ಎಲ್ಲ ಈಚೆಗೆ ಬರೋಲ್ಲ. ಬರದೇ ಇದ್ದಾಗ ಏನಾಗುತ್ತೆ ಅಂದರೆ ಬಾಡಿ ವೀಕ್ನೆಸ್ ತೋರಿಸೋ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ಏನಾರು ಡಾಕ್ಟರ್ ಹತ್ರ ವೀಕ್ನೆಸ್ ಅಂತ ಹೇಳಿದ್ರೆ ಫಸ್ಟ್ ನೀವು ಇದನ್ನು ಚೆಕ್ ಮಾಡಬೇಕು. ನಾನೇನು ನಿದ್ದೆ ಸರಿಯಾಗಿ ಮಾಡ್ತಿದ್ದೀನಾ, ನಿದ್ದೆ ಸರಿಯಾಗಿ ಮಾಡ್ತಿಲ್ವಾ, ಫಸ್ಟ್ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋಣ. ಅದನ್ನು ಹೇಗೆ ರೆಕ್ಟಿಫೈ ಮಾಡೋದು, ಲಾಸ್ಟ್ ವೀಡಿಯೋದಲ್ಲಿ ಹಿಂಗೆ ಸ್ಲೀಪ್ನ ಇಂಪ್ರೂವ್ ಮಾಡೋದ್ರ ಬಗ್ಗೆ ಹೇಳಿದ್ದೆ, ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪ್ಲಸ್ ಕಾಮನಾಗಿ ಏನು ಹೇಳಿದ್ರೆ, ಹಾಲು ತೊಗೊಳ್ಳಿ, ಒಂದು ಚಿಕ್ಕ ಲೋಟ ಹಾಲು ಮಲ್ಕೊಬೇಕಾದ್ರೆ ಬಿಸಿ ಹಾಲು ತೊಗೊಂಡು ಮಲ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡು ತೊಗೊಳ್ಳಿ, ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ. ಅದು ಮಾಡೋದ್ರಿಂದ ಕೂಡ ನಿಮ್ಮ ವೀಕ್ನೆಸ್ ಕೂಡ ಡೆಫಿನೆಟಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಅದು ಒನ್ ಆಫ್ ದ ರೀಸನ್ಸ್ ಅಂತ ನಾವು ಹೇಳ್ತೀವಿ. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಅಂತೀವಿ. ಎಷ್ಟೋ ಜನ ಫಿಸಿಕಲ್ ಆ್ಯಕ್ಟಿವಿಟಿನೇ ಮಾಡಲ್ಲ, ಬರೀ ಮಾತ್ರ ಟೈಮ್ ಸರಿಯಾಗಿ ತೊಗೊತಿರ್ತಾರೆ, ಊಟ ಹೇಳ್ದಂಗೆ ಫಾಲೋ ಮಾಡ್ತಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ್ಯಕ್ಟಿವಿಟಿನೇ ಮಾಡಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿನೇ ಮಾಡಲ್ಲ. ಆ ಆ್ಯಕ್ಟಿವಿಟಿ ಮಾಡದೇ ಇದ್ರೂ ಕೂಡ ಜನರಲ್ ವೀಕ್ನೆಸ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ಬಾಡಿಲಿ ಒಂಥರ ಕಾರ್ಟಿಸಾಲ್ ಲೆವೆಲ್ಸ್ ಅವೆಲ್ಲ ಸ್ವಲ್ಪ ಡ್ರಾಪ್ ಆಗುತ್ತೆ. ಕಾರ್ಟಿಸಾಲ್ ಲೆವೆಲ್ ಡ್ರಾಪ್ ಆದರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಡ್ರಾಪ್ ಆದರೆ, ಬಾಡಿಲಿರೋ ಇನ್ಸುಲಿನ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಶುಗರ್ಸ್ ಎಲ್ಲ ಚೆನ್ನಾಗಿ ಯೂಸಪ್ ಆಗುತ್ತೆ. ಚೆನ್ನಾಗಿ ಯೂಸಪ್ ಆದರೆ ಬಾಡಿಗೆ ಮೋರ್ ಸ್ಟ್ರೆಂತ್ ಬರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಬೇಕು. ಶುಗರ್ ಕಂಟ್ರೋಲ್ ಆದಷ್ಟು ನಿಮಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸು ಯಾರೇ ಶುಗರ್ ಕಂಟ್ರೋಲ್ ಚೆನ್ನಾಗಿರೋರು ಆ್ಯಕ್ಟಿವ್ ಆಗೇ ಇರ್ತಾರೆ. ನೀವು ನೋಡಿರ್ಬೋದು, ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸ್ ಎಷ್ಟೋ ಜನ ಆ್ಯಕ್ಟಿವ್ ಆಗೇ ಇರ್ತಾರೆ, ಆರಾಮಾಗಿ ಓಡಾಡ್ತಿರ್ತಾರೆ, ಎಲ್ಲ ಥರ ಎಕ್ಸಸೈಸಸ್ಸು ಮಾಡ್ತಾರೆ. ಬಟ್ ಕೆಲವು ಡಯಾಬಿಟಿಕ್ ಪೇಷಂಟ್ಸ್ ಸ್ವಲ್ಪ ವಯಸ್ಸಾದವ್ರು ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ, ಆ್ಯಕ್ಟಿವಿಟಿ ಮಾಡಲ್ಲ, ಅವರೇ ವೀಕ್ನೆಸ್ ಜಾಸ್ತಿ ಇತ್ತು ಬಂದು ಫೇಸ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ಅದನ್ನು ನಾವು ಫಸ್ಟು ರೆಕ್ಟಿಫೈ ಮಾಡ್ಕೋಬೇಕು. ಪ್ಲಸ್ ಮೋರ್ ಇಂಪಾರ್ಟೆಂಟ್, ಇವಾಗ ಡಯಾಬಿಟಿಕ್ ಪೇಷಂಟ್ಸ್ಗೆ ಕೆಲವೊಂದು ಫ್ರೂಟ್ಸು, ಕೆಲವೊಂದು ವೆಜಿಟೇಬಲ್ಸ್ನ ನೀವು ತೊಗೊಳ್ಳಿ ಅಂತ ನಾವು ಹೇಳ್ತೀವಿ. ತೊಗೊಳೋದ್ರಿಂದ ಏನಾಗುತ್ತೆ, ಬಾಡಿ ಮೋರ್ ಆ್ಯಕ್ಟಿವೇಟ್ ಆಗುತ್ತೆ, ಪ್ಲಸ್ ಬಾಡಿ ಬಿಕಮ್ಸ್ ಮೋರ್ ಎನರ್ಜೆಟಿಕ್ ಅಂತ ಹೇಳ್ತೀವಿ. ಯಾಕೆ ಫ್ರೂಟ್ಸ್ ಜಾಸ್ತಿ ತಿನ್ನಬೇಕು? ಫ್ರೂಟ್ಸಲ್ಲಿ ಮೋಡ್ ಆಫ್ ಆ್ಯಂಟಾಕ್ಸಿಡೆಂಟ್ಸ್ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಶಕ್ತಿ ಕೊಡೋಂಥ ಅಂಶ ಜಾಸ್ತಿ ಇರುತ್ತೆ, ಫೈಬರ್ಸ್ ಜಾಸ್ತಿ ಇರುತ್ತೆ. ನೀವು ಕೇಳಿರ್ಬೋದು, ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ. ಯಾಕೆ ಇದನ್ನು ಹೇಳ್ತಾರೆ, ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ? ನಾಟ್ ದಟ್ ಆ್ಯಪಲಲ್ಲಿ ಏನು ಮೆಡಿಸಿನಲ್ ವ್ಯಾಲ್ಯೂಸ್ ಅಂತ ಏನಿರಲ್ಲ. ಆ್ಯಪಲಾಗಿ ಇಟ್ಸ್ ಮೋರ್ ಆಫ್ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆ್ಯಂಟಾಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಅದು ತಿನ್ನೋದ್ರಿಂದ ಏನಾಗುತ್ತೆ, ನಿಮ್ಮ ಕೆಟ್ಟದ ಅಂಶ ಎಲ್ಲ ದೇಹದಲ್ಲಿರೋದೆಲ್ಲ ಈಚೆಗೆ ಬರುತ್ತೆ. ನಾಟ್ ಓನ್ಲಿ ದಟ್, ಇದು ತಗೊಳ್ಳೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡ್ರಾಪ್ ಆಗುತ್ತೆ, ಪ್ಲಸ್ ಕ್ಯಾನ್ಸರ್ ಬರೋಕ್ಕೆ ಇದಕ್ಕೆ ಕಮ್ಮಿ ಆಗುತ್ತೆ. ಹಾಗೆ ಹಲವಾರು ಬೆನಿಫಿಟ್ಸ್ ಇರುತ್ತೆ ಫ್ರೂಟ್ಸ್ ತಿನ್ನೋದ್ರಿಂದ. ಅದನ್ನು ದಯವಿಟ್ಟು ಮಿಸ್ ಮಾಡ್ದಂಗೆ ಜಾಸ್ತಿ
ಫ್ರೂಟ್ಸ್ನ ಯೂಸ್ ಮಾಡಿ. ಸಿಟ್ರಸ್ ಫ್ರೂಟ್ಸ್ ಅಂತ ನಾವು ಕರಿತೀವಿ. ಸಿಟ್ರಸ್ ಫ್ರೂಟ್ಸ್ ತೊಗೊಳೋದ್ರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಸಿಟ್ರಸ್ ಫ್ರೂಟ್ಸ್ ತೊಗೊಳೋದ್ರಿಂದ ಏನು ಹೆಲ್ಪ್ ಆಗುತ್ತೆ ನಿಮ್ಗೆ ಗೊತ್ತೇ ಇದೆ. ಸಿಟ್ರಸ್ ಅಂದರೆ ಮೋರ್ ಆಫ್ ವಿಟಮಿನ್ ಸಿ ಅಂತ ಕರಿತೀವಿ. ವಿಟಮಿನ್ ಸಿ ನಮ್ಗೆ ಏನಕ್ಕೆ ಬೇಕಾಗುತ್ತೆ? ಬಾಡಿ ಇಮ್ಯುನಿಟಿ ಲೆವೆಲ್ಗೆ ತುಂಬಾ ಅವಶ್ಯಕತೆ. ಆ ತೊಗೊಳೋದ್ರಿಂದ ವಿಟಮಿನ್ಸ್ ಕಂಟ್ರೋಲ್ ಚೆನ್ನಾಗಾದರೆ ನಮ್ಮ ಬಾಡಿ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ಕೆಮ್ಮು ಬರೋದು, ಕಫ ಬರೋದು ಅವೆಲ್ಲ ಕಮ್ಮಿ ಆಗುತ್ತೆ. ಇನ್ಫೆಕ್ಷನ್ ಆಗೋದು, ಆವಾಗ ಪದೇ ಪದೇ ಸಿಕ್ಕಾಗೋದು ಅವೆಲ್ಲ ಡ್ರಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ವಿಟಮಿನ್ ಸಿ ತುಂಬ ಇಂಪಾರ್ಟೆಂಟು. ಸೊ ಸಿಟ್ರಸ್ ಫ್ರೂಟ್ಸ್ನ ಜಾಸ್ತಿ ಯೂಸ್ ಮಾಡಿ ಅಂತ ಕರಿತೀವಿ. ನೀವು ಕೇಳಿರ್ಬೋದು ಬೆರೀಸ್ ಅಂತ, ಬ್ಲೂಬೆರಿ ಕೇಳಿರ್ಬೋದು. ಆ ಥರ ಬೆರೀಸ್ನ ಜಾಸ್ತಿ ಯೂಸ್ ಮಾಡಬೇಕು. ತೊಗೊಳೋದ್ರಿಂದ ಏನಾಗುತ್ತೆ, ಅದರೂ ಕೂಡ ಲಾಟ್ ಆಫ್ ಆ್ಯಂಟಾಕ್ಸಿಡೆಂಟ್ಸ್ ಇರುತ್ತೆ. ಅವೆಲ್ಲ ನಮ್ಮ ಬಾಡಿಗೆ ಎನರ್ಜಿ ಲೆವೆಲ್ ಜಾಸ್ತಿ ಮಾಡುತ್ತೆ. ಸೊ ಇಂಡೈರೆಕ್ಟಾಗಿ ಬಾಡಿ ವೀಕ್ನೆಸ್ಸಸ್ ಆಗೋದನ್ನೆಲ್ಲ ಡ್ರಾಪ್ ಆಗಿ ಮಾಡ್ತಾ ಹೋಗುತ್ತೆ. ಅದು ಕೂಡ ಇಂಪಾರ್ಟೆಂಟ್. ಇನ್ನೊಂದು ಕೇಳ್ತಾರೆ ಕೆಲವು ಡಾಕ್ಟ್ರೇ, ಬನಾನಾ ತಿನ್ಬೋದಾ, ಬಾಳೆಹಣ್ಣು ತಿನ್ಬೋದಾ, ಬಾಳೆಹಣ್ಣು ತಿನ್ನೋದ್ರಿಂದ ನಮಗೆ ಡಯಾಬಿಟಿಸ್ಗೂ ಹೆಲ್ಪ್ ಆಗುತ್ತಾ ಅಂತ ಕೇಳ್ತಾರೆ. ಪಚ್ಚ ಬಾಳೆಹಣ್ಣು ಬೇಡ, ದೊಡ್ಡ ಬಾಳೆಹಣ್ಣಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಚಿಕ್ಕ ಬಾಳೆಹಣ್ಣು ಡೆಫಿನೆಟಾಗಿ ತಿನ್ನಿ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫೈಬರ್ ಕಂಟೆಂಟಿಂದ ನಿಮ್ಮ ಸ್ಟೂಲ್ಸ್ ಎಲ್ಲ ಈಸಿಯಾಗಿ ಪಾಸ್ ಆಗುತ್ತೆ. ಯಾವಾಗಲೂ ಅಷ್ಟು ಏನೇ ಬಾಡಿಗಳು ಉಳಿಬಾರ್ದು. ಏನು ತಿಂತೀವೋ ಎಲ್ಲ ಡೈಜೆಸ್ಟ್ ಆಗಬೇಕು. ಡೈಜೆಸ್ಟ್ ಆಗಿರೋದು ಅನ್ಡೈಜೆಸ್ಟೆಡ್ ಪ್ರಾಡಕ್ಟ್ ಎಲ್ಲ ಬಾಡಿಯಿಂದ ಈಚೆಗೆ ಬಂದುಬಿಡಬೇಕು. ಬರದೇ ಬಾಡಿಲೇ ಉಳ್ಕೊಂಡ್ರೆ ಅದು ಎಫೆಕ್ಟ್ ಆಗುತ್ತೆ. ಸೊ ಹಾಗೆ ಮೋಷನ್ನು, ಕಾನ್ಸ್ಟಿಪೇಷನ್ ಕೂಡ ಇಂಪಾರ್ಟೆಂಟ್. ಅದೆಲ್ಲ ಆಗೋರಲ್ಲಿ ಬಾಡಿ ವೀಕ್ನೆಸ್ಸಸ್ ತುಂಬ ಕಾಮನ್ ಆಗಿರುತ್ತೆ. ಅದಕ್ಕೋಸ್ಕರ ಬಾಳೆಹಣ್ಣು ತೊಗೊಳ್ಳಿ. ಸ್ವಲ್ಪ ಪಪಾಯನೂ ತೊಗೊಬೋದು. ಪಪಾಯನೂ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ಪಪಾಯ ಸ್ವಲ್ಪ ತೊಗೊಳ್ಳಿ. ಯಾಕೆಂದರೆ ಪಪಾಯದಲ್ಲಿ ಸ್ವಲ್ಪ ಕ್ಯಾಲರಿ ಕೌಂಟ್ ಜಾಸ್ತಿ ಇರುತ್ತೆ, ಆದರೆ ಅದರಲ್ಲಿ ಫೈಬರ್ಸು ಜಾಸ್ತಿ ಇರುತ್ತೆ. ಫೈಬರ್ಸ್ ಜಾಸ್ತಿ ಇರೋದ್ರಿಂದ ನೀವು ಜಾಸ್ತಿ ಪಪಾಯ ತಿಂದರೆ ಸ್ವಲ್ಪ ಬಾಡಿ ಹೀಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ನೋಡ್ಕೊಂಡು ಬ್ಯಾಲೆನ್ಸ್ ಔಟ್ ಮಾಡಿ ತಿನ್ನಿ. ತಿನ್ನೋದ್ರಿಂದ ನಿಮ್ಮ ಮೋಷನ್ಸ್ ಕ್ಲಿಯರ್ ಆಗುತ್ತೆ. ಇಂಡೈರೆಕ್ಟಾಗಿ ಬಾಡಿಗೆ ಎನರ್ಜಿ ಲೆವೆಲ್ ಜಾಸ್ತಿ ಕೊಡುತ್ತೆ. ಸರ್, ವೆಜಿಟೇಬಲ್ಸಲ್ಲಿ ಯಾಕೆ ತಿನ್ಬೋದು ಅಂತ ನೀವು ಕೇಳ್ಬೋದು ನೀವು. ಎಲ್ಲ ಥರ ವೆಜಿಟೇಬಲ್ಸು ತಿನ್ನಿ. ಎಲ್ಲ ವೆಜಿಟೇಬಲ್ಸು ಬಾಡಿಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಆದಷ್ಟು ಈ ರೂಟ್ಸ್ ಅಂತ ಹೇಳ್ತೀವಿ, ಈ ಆಲೂಗೆಡ್ಡೆ, ಬೀಟ್ರೂಟು, ಸಿಗುಂಬಳಕಾಯಿ ಅಂಥವೆಲ್ಲ ಸ್ವಲ್ಪ ಐಟಮ್ ಕಮ್ಮಿ ಮಾಡ್ಕೊಳ್ಳಿ. ಮಿಕ್ಕಿದ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ. ಇನ್ಫ್ಯಾಕ್ಟ್ ನಾವೇನು ಹೇಳ್ತೀವಿ ಅಂದರೆ ವೆಜಿಟೇಬಲ್ಸ್ನ ಆದಷ್ಟು ರಾ ತಿಂದರೆ ಒಳ್ಳೆಯದು ಅಂತ ಹೇಳ್ತೀವಿ. ಕುಕ್ ಮಾಡೋದಕ್ಕಿಂತ ರಾ ತಿಂದರೆ ಮಚ್ ಬೆಟರ್. ಯಾಕೆಂದರೆ ಅಬ್ಸಾರ್ಪ್ಷನ್ ಲೆವೆಲ್ ಕಮ್ಮಿ ಇರುತ್ತೆ, ಡೈಜೆಷನ್ ಲೆವೆಲ್ಸ್ ಅಷ್ಟು ಇರೋದಿಲ್ಲ ಅಂತ ಹೇಳ್ತೀವಿ. ಬಟ್ ಕೆಲವೊಂದು ಫ್ರೂಟ್ಸ್, ಕೆಲವೊಂದು ವೆಜಿಟೇಬಲ್ಸ್ನ ಕುಕ್ ಮಾಡೇ ತಿನ್ನಬೇಕು, ಹಂಗೆ ತಿನ್ನೋಕ್ಕಾಗಲ್ಲ. ಸೊ ಕುಕ್ಡ್ ವೆಜಿಟೇಬಲ್ಸು ಕೂಡ ಆದಷ್ಟು ವಿತೌಟ್ ಜಾಸ್ತಿ ಉಪ್ಪು ಹಾಕ್ತೆ ಜಾಸ್ತಿ ಹಂಗೆ ಇದು ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ವೆಜಿಟೇಬಲ್ಸ್, ಫ್ರೂಟ್ಸ್ನ ರೆಗ್ಯುಲರಾಗಿ ಫಾಲೋ ಮಾಡಿ. ಕೆಲವೊಂದು ವಿಟಮಿನ್ಸ್ನ ಸಪೋಸ್ ನೀವು ವಿಟಮಿನ್ B12 ಅಥವಾ ವಿಟಮಿನ್ ಡಿನೋ ಅಥವಾ ವಿಟಮಿನ್ ಇನೋ ಆ ಥರ ಏನಾರ ಕಮ್ಮಿ ಇದ್ದರೆ ಅದನ್ನು ನೀವು ಫಸ್ಟ್ ಬಾಡಿ ಲೆವೆಲ್ ಚೆಕ್ ಮಾಡ್ಕೊಳ್ಳಿ. ಅದನ್ನು ಚೆಕ್ ಮಾಡಿ ಅಕಸ್ಮಾತ್ ಕಮ್ಮಿ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಅವ್ರು ನಿಮಗೆ ಅದನ್ನು ಗೈಡೆನ್ಸ್ ಕೊಡ್ತಾರೆ. ಎಲ್ಲ ಡಯಾಬಿಟಿಸ್ ಪೇಷಂಟ್ಸ್ಗೂ ವೀಕ್ನೆಸ್ ಬರಲೇಬೇಕು ಅಂತ ಏನಿಲ್ಲ. ಕೆಲವೊಂದು ಡಯಾಬಿಟಿಕ್ ಪೇಷಂಟ್ಸ್ಗೆ ವೀಕ್ನೆಸ್ ಬಂದುಬಿಡುತ್ತೆ. ಬಂದಾಗ ಈ ಥರ ಹಲವಾರು ಕಾರಣಗಳನ್ನ ನಾವು ಹುಡುಕಿ ಅದನ್ನೆಲ್ಲ ನಾವು ಟ್ರೀಟ್ ಮಾಡಿದ್ರೆ ಡೆಫಿನೆಟಾಗಿ ನಾವು ವೀಕ್ನೆಸ್ಸಿಂದ ಈಸಿಯಾಗಿ ನಾವು ಗೋತ್ರೂ ಆಗ್ಬೋದು. ಸೊ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೀಕ್ನೆಸ್ ಎಲ್ಲರಿಗೂ ಬರಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತೆ. ಬಂದವ್ರಿಗೆ ಏನಾರು ಬಂತು ಅಂದರೆ ಇದನ್ನೆಲ್ಲ ನೀವು ರೆಕ್ಟಿಫೈ ಮಾಡ್ಕೊಳ್ಳಿ. ರೆಕ್ಟಿಫೈ ಮಾಡೋದ್ರಿಂದ ನಿಮ್ಮ ವೀಕ್ನೆಸ್ ಪ್ರಾಬ್ಲಮ್ಸೇ ಇರೋದಿಲ್ಲ. ಯಾವಾಗಲೂ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು ಅಂತೇನಿಲ್ಲ. ನಮ್ಮ ನ್ಯಾಚುರಲ್ಲಾಗಿ ಸಿಗೋಂಥ ವಿಟಮಿನ್ಸ್ ತೊಗೊಂಡ್ರು ಅದರಲ್ಲೂ ಕೂಡ ನಮ್ಮ ಬಾಡಿಗೆ ಎಷ್ಟು ಹೆಲ್ಪ್ ಆಗುತ್ತೆ. ಫ್ರೂಟ್ಸ್ ತೊಗೊಂಡ್ರೆ ಅದರಲ್ಲೂ ಎಷ್ಟು ಹೆಲ್ಪ್ ಆಗುತ್ತೆ. ವೆಜಿಟೇಬಲ್ಸ್ ತೊಗೊಂಡ್ರೆ ಅದರಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಇರೋಂಥ ಅವೈಲಬಲ್ ಇರೋಂಥದ್ದನ್ನೇ ಮಾಡಿ. ಆರ್ಟಿಫಿಷಿಯಲ್ ಆದಷ್ಟು ಕಟ್ ಮಾಡಿ. ಜ್ಯೂಸಸ್ ತೊಗೊಳಕ್ಕೆ ಹೋಗ್ಬಿಡಿ. ಫ್ರೂಟ್ಸ್ ಆ್ಯಸ್ ಎ ಹೋಲ್ ತಿನ್ನಿ, ಅದು ಕೂಡ ಹೆಲ್ಪ್ ಆಗುತ್ತೆ. ಅದು ನಿಮಗೆ ಲಾಂಗ್ ಟರ್ಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ಸೊ ಹಿಂಗೆ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಡಯಾಬಿಟಿಸ್ ವೀಕ್ನೆಸ್ಸಸ್ ಎಲ್ಲರಿಗೂ ಬರಲ್ಲ, ಕೆಲವ್ರಿಗೆ ಬರುತ್ತೆ. ಬಂದವ್ರು ಫಾಲೋ ಮಾಡಿ. ಡೆಫಿನೆಟಾಗಿ ಈ ಥರ ಪ್ರಾಬ್ಲಮ್ಸ್ಗೆ ನಿಮ್ಗೆ ಏನು ಪ್ರಾಬ್ಲಮ್ಸ್ ಬರ್ದಂಗೆ ಮುಂದೆ ನೋಡ್ಕೊತೀರಾ. ಓಕೆ, ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.